ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ಇವತ್ತು ನಿಮ್ಗಳಿಗೆ ಮಜ್ಜಿಗೆ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆ ಅರ್ಧ ಕಪ್ಪು, ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಹಾಗೆ ಒಂದು 3-4 ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ಇದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ಚಟ್ನಿ ಥರ ನುಣ್ಣಗೆ ರುಬ್ಕೋಬೇಕು. ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿನ ಮಾತ್ರ ಜಾಸ್ತಿ ಹಾಕ್ಕೊಳ್ಳಿ. ಆ್ಯಂಡ್ ಕಡಲೆಬೇಳೆ ಜಾಸ್ತಿ ಹಾಕಿದಷ್ಟು ತುಂಬ ಗಟ್ಟಿ ಬಂದುಬಿಡುತ್ತೆ ಮಜ್ಜಿಗೆ ಪಲ್ಯ ಅಥವಾ ಮಜ್ಜಿಗೆ ಹುಳಿ. ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ, ಚಟ್ನಿ ಹದದಲ್ಲಿ ಇದೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಹುರ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ತುಂಬ ಹೊತ್ತೇನು ನೀರಿನಲ್ಲಿ ಇರೋದು ಬೇಡ, ಯಾಕೆಂದರೆ ಆಗಲೇ ಹುರ್ಕೊಂಡಿದ್ದು ಆಗೋಗಿರುತ್ತಲ್ಲ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬೆಂಡೆಕಾಯಿನ ಕುದಿಸ್ಕೊತಾ ಇದ್ದೇನೆ. ಕುದ್ದಿದ ಆದಮೇಲೆ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡ್ತಾಯಿದ್ದೀನಿ. ಉರಿನ ಚಿಕ್ಕದಾಗಿ ಮಾಡಿಬಿಟ್ಟು ಕೈ ಆಡ್ತಿರ್ಬೇಕಾಗತ್ತೆ, ಏಕೆಂದರೆ ಕಡಲೆಬೇಳೆ ಹಾಕಿರೋದ್ರಿಂದ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಕೂಡ ಒಂದು ಕುದಿ ಬಂದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕೋಬೋದು. ಇದಕ್ಕೆ ಒಂದು ಅರ್ಧ ಕಪ್ಪಿಂದ 1 ಕಪ್ಪಷ್ಟು ಮಜ್ಜಿಗೆನ ಹಾಕೋತಾ ಇದ್ದೀನಿ, ಅಥವಾ ನೀವು ಸ್ವಲ್ಪ ಗಟ್ಟಿ ಮೊಸರಿದ್ರೂ ಹಾಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಕುದಿಸಿದ ಆದಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು, ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗಿದೆ. ಕೊನೆಯಲ್ಲಿ ಒಂದು ಇಂಗಿನ ಒಗ್ಗರಣೆ ಕೊಟ್ಟರೆ ಮಜ್ಜಿಗೆ ಪಲ್ಯ ರೆಡಿ ಆಗುತ್ತೆ. ಕೆಲವು ಪ್ರಾಡಕ್ಟ್ಸ್ನ ಅಮೆಝಾನಿಂದ ಆರ್ಡರ್ ಮಾಡಿದ್ದೆ, ಅಷ್ಟು ಡೆಲಿವರ್ ಆಗಿದೆ ಪ್ರಾಡಕ್ಟ್ಸ್ಗಳು. ಏನೇನು ಆರ್ಡರ್ ಮಾಡಿದ್ದೆ ನಿಮ್ಗಳಿಗೂ ತೋರಿಸ್ತೀನಿ, ಯಾಕೆಂದರೆ ನಿಮ್ಗಳಿಗೂ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇದ್ದೇನೆ. ಫಸ್ಟ್ ನಾವು ಆರ್ಡರ್ ಮಾಡಿದ್ದು ಅಮೆಝಾನಲ್ಲಿ ಒಂದು ಕಟ್ಟರ್ನ ಆರ್ಡರ್ ಮಾಡಿದ್ವಿ. ಅಂದರೆ ಗಾರ್ಡನಲ್ಲಿ ಗಿಡಗಳನ್ನ ಕಟ್ ಮಾಡಬೇಕು, ಒಂದು ಎಕ್ಸ್ಟ್ರಾ ಬ್ರಾಂಚಸ್ ಎಲ್ಲ ಕಟ್ ಮಾಡಬೇಕು ಅಂತ ಇದೆ. ತುಂಬ ದಪ್ಪ ಇರೋದು ಕಟ್ ಮಾಡೋಕ್ಕೆ ಆಗಲ್ಲ. ಲೈಕ್ ನಾವು ಬಾಲ್ಕನಿಲಿ ನೀವು ನೋಡಿದಿರಲ್ವ, ಟೊಮ್ಯಾಟೊ ಗಿಡ ಆಗಿರ್ಬೋದು, ಹೈಬಿಸ್ಕಸ್ ಆಗಿರ್ಬೋದು, ಇದನ್ನ ಒಂದು ಟ್ರಿಮ್ಮರ್ ಅಥವಾ ಕಟ್ಟರ್ ಥರ ಬೇಕು ಅಂತ ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿದೆ. ಸೊ ಸಿಂಪಲಾಗಿ ಇಲ್ಲೇ ಬಟನ್ ಕೊಟ್ಟಿದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಆಮೇಲೆ ನಿಮ್ಗಳಿಗೂ ತೋರಿಸ್ತೀನಿ. ಗಿಡ ಕಟ್ ಮಾಡ್ಬೇಕಾರೆ ಎಲ್ಲಾದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ನಿಮ್ಮ ಗಾರ್ಡನಲ್ಲಿ ಯೂಸ್ ಮಾಡ್ತೀರಾ ಅಂದರೆ, ಅಥವಾ ಮನೆಯಲ್ಲಿ ಒಳಗಡೆ ಇರುವಂಥ ಇಂಡೋರ್ ಪ್ಲಾಂಟ್ಸ್ ಕಟ್ ಮಾಡ್ತೀರಾ ಅಂದರೂ ಈ ಥರದ ಒಂದು ಕಟರ್ನ ಯೂಸ್ ಮಾಡ್ಬೋದು. ಸೊ ಇನ್ನೊಂದು ದೊಡ್ಡ ಬಾಕ್ಸಲ್ಲಿ ಆರ್ಡರ್ ಮಾಡಿದ್ದು, ಒಂದು ಸಿಂಗಲ್ ಸ್ಟವ್ನ ಆರ್ಡರ್ ಮಾಡಿದೆ. ಸಿಂಗಲ್ ಬರ್ನರ್ ಗ್ಯಾಸ್ ಸ್ಟವ್ ಇದು. ಆ್ಯಂಡ್ ಇದು ಬ್ರ್ಯಾಂಡೆಡ್ ಸ್ಟಫಾ ಅನ್ನೋ ಒಂದು ಬ್ರ್ಯಾಂಡೆಡ್ನಿಂದ ತೊಗೊಂಡು ಬಂದಿದ್ದು, ತರಿಸಿದ್ದು ಅಮೆಝಾನಿಂದ. ಇದು ಆ್ಯಕ್ಚುಲಿ ಏನಕ್ಕೆ ಅನ್ನೋದನ್ನು ಹೋಗ್ತಾ ನಿಮ್ಗಳಿಗೆ ಗೊತ್ತಾಗುತ್ತೆ. ಆ್ಯಂಡ್ ಕುಕ್ಕಿಂಗ್ಗೆ ಬೇಕಿತ್ತು ಅಂತ ಇದನ್ನು ಪರ್ಚೇಸ್ ಮಾಡಿ ತರಿಸಿದ್ದು. ಸುರಭೀಸ್ ಕ್ವಿಸಿನ್ ಚಾನಲ್ಗೆ ಹಾಕೋಕ್ಕೆ ನನಗೆ ಈ ಗ್ಯಾಸ್ ಸ್ಟವ್ ಯೂಸ್ ಮಾಡೋಕ್ಕೆ ಕಷ್ಟ ಆಗೋದು, ಯಾಕೆಂದರೆ ಪ್ಯಾರಲಾಗಿ ಅದನ್ನು ಯೂಸ್ ಮಾಡೋದು, ಮನೇಲಿ ಅಡುಗೆನೂ ಮಾಡೋ ಎಲ್ಲ ಸರಿ ಹೋಗ್ತಿಲ್ಲ. ಸೊ ಸಪ್ರೇಟ್ ಟೇಬಲ್ಗೆ ಅಂತ ಈ ಥರ ಒಂದು ಸಿಂಗಲ್ ಸ್ಟವ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಯಾರಾದರೂ ಬೈ ಚಾನ್ಸ್ ಬ್ಯಾಚುಲರ್ಸ್ ಎಲ್ಲ ಇದ್ದೀರಾ, ಸಿಂಗಲ್ಲಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಬೇಕು ಅಂದರೆ ಈ ಥರ ಅದನ್ನು ಒಂದು ಇಟ್ಕೋಬೋದು. ನಾನು ನಿಮಗೆ ತೋರಿಸಿದಂಥ ಸ್ಟವ್ ಇದು ನಾರ್ಮಲ್ ಸಿಲಿಂಡರ್ಗೆ ಫಿಕ್ಸ್ ಮಾಡೋವಂಥದ್ದು. ಇದಕ್ಕೇನು ಸೆಪ್ರೇಟ್ ಸಿಲಿಂಡರ್ ಎಲ್ಲ ಏನೂ ಬೇಕಾಗಿಲ್ಲ. ಬಟ್ ನನಗೆ ಇದಕ್ಕೆ ಸೆಪ್ರೇಟ್ ಸಿಲಿಂಡರ್ ತೊಗೊಂಡು ಫಿಕ್ಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಮನೆಯಲ್ಲಿ ಇರುವಂಥ ಒಂದು ಸಿಲಿಂಡರ್ಗೆ ಪ್ಯಾರಲಾಗಿ ಕನೆಕ್ಟ್ ಮಾಡ್ಕೋಬೋದು ಅಂತ ಈ ಥರ ಒಂದು ಸ್ಪ್ಲಿಟರ್ನ ತರಿಸ್ಕೊಂಡಿದ್ದೀನಿ. ಅಂದರೆ ಒಂದು ನಾರ್ಮಲಾಗಿ ಸಿಲಿಂಡರ್ದಕ್ಕೆ ಹೋಗುತ್ತೆ, ಇನ್ನೆರಡರಲ್ಲಿ ಒಂದು ನಾನು ದಿನ ಅಡುಗೆ ಮಾಡ್ತೀನಲ್ಲ, ಅದು ಆ ಪೈಪ್ ಒಂದಿಗೆ ಕನೆಕ್ಟ್ ಮಾಡ್ತೀನಿ. ಈ ಹೊಸದಾಗಿ ತೊಗೊಂಡಿನಲ್ಲ ಅದು ಇನ್ನೊಂದು ನಾಬ್ಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಆಫ್ಗೆ ಆನ್ಗೆ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಮತ್ತೆ 2 ಸಿಲಿಂಡರ್ ಮೇಂಟೈನ್ ಮಾಡೋದು ಒಳಗಡೆ ಕಷ್ಟ ಅಂತ ಇದನ್ನು ತರಿಸಿದ್ದೀನಿ. ಇದರದ್ದು ಲಿಂಕ್ನ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮಗೆ ಯಾವ್ದಾದ್ರು ಏನಾದ್ರು ಉಪಯೋಗ ಆಗುತ್ತೆ ಅಂತಿದ್ರೆ ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸಾಕಷ್ಟು ಬೇರೆ ಕಂಪ್ನಿಗಳದ್ದು ಬರುತ್ತೆ, ಬಟ್ ನಾನೇನು ಬ್ರ್ಯಾಂಡ್ ಓರಿಯೆಂಟೆಡ್ ಎಲ್ಲ ಏನೂ ಅಲ್ಲ. ನನಗೆ ಪರ್ಪಸ್ ಸರ್ವ್ ಆದರೆ ಸಾಕು ಅಂತ ತರಿಸ್ಕೊಂಡಿದ್ದು. ಸ್ಟೀಲ್ ಬೇಸು ಬರುತ್ತೆ. ಸ್ಟೀಲ್ ಬೇಸ್ ತೊಗೊಂಡ್ರೆ ನಿಮಗೆ ಒಂದು 200 ರೂಪಾಯಿ ಅಷ್ಟು ಕಮ್ಮಿನೇ ಆಗುತ್ತೆ. ಇದ್ರ ಮೇಲೆ ಒಂದು ಸ್ಟ್ಯಾಂಡ್ ಬರುತ್ತೆ, ನಿಮ್ಗಳಿಗೂ ಗೊತ್ತು. ಇದೇ ಸ್ಟ್ಯಾಂಡ್ ಮಾತ್ರ ಕೊಟ್ಟಿರಲ್ಲ ಅಂತ ಎಲ್ಲ ಬಾಕ್ಸಲ್ಲಿ ಎಲ್ಲ ಕಡೆ ಹುಡ್ಕಾಡ್ತಿದ್ದೆ. ಸೊ ಆಮೇಲೆ
ಇಲ್ಲಿ ಹಿಂದೆ ಬೆಂಡ್ ತೆಗೆಯೋಣ ಅಂತ ನೋಡಿದಾಗ ಇಲ್ಲಿ ಹಿಂದೆ ಇದನ್ನು ಈ ಥರ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇದನ್ನು ರಿಮೂವ್ ಮಾಡ್ಕೋಬೇಕು. ಈ ಥರ ಕಾಂಪ್ಯಾಕ್ಟಾಗಿ ಇದೆ. ಕೆಳಗಡೆ 4 ಬುಷ್ಗಳು ಫಿಟ್ ಆಗಿದೆ. ಆ್ಯಂಡ್ ಇದರದ್ದು ಡೀಟೇಲ್ಡ್ ರಿವ್ಯೂ ಬೇಕು ಅಂದರೆ ಕಾಮೆಂಟ್ ಮಾಡಿ ಹೇಳಿ, ನಿಮ್ಗಳಿಗೆ ಯೂಸ್ ಮಾಡಬೇಕಾದ್ರೆ ತೋರಿಸ್ತೀನಿ. ಸೊ ಈಗ ಕರೆಕ್ಟಾಗಿ ಹೈಟ್ಗೂ ಕರೆಕ್ಟಾಗಿ ಆಗುತ್ತೆ ಆ್ಯಂಡ್ ಕ್ಲೀನ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ. ಈ ಥರ ಇದೆ ಪ್ರಾಡಕ್ಟ್, ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 1200 ಪೇ ಮಾಡಿದ್ದು. ನಿಮಗೆ ಸ್ಟೀಲ್ ಬೇಸ್ ಬೇಕು ಅಂತಂದರೆ, ಅಂದರೆ ಗ್ಲಾಸ್ ಬೇಡ ಸ್ಟೀಲ್ ಸಾಕು ಅಂದರೆ ಇನ್ನೂ ಒಂದು 200-300 ರೂಪಾಯಿ ಕಮ್ಮಿನೇ ಆಗುತ್ತೆ. ಆ್ಯಂಡ್ ನಾರ್ಮಲ್ ನಾವು ತರಿಸ್ಕೋತೀವಲ್ಲ ಸಿಲಿಂಡರ್, ಅದನ್ನೇ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ರಾತ್ರಿ ಊಟಕ್ಕೆ ಮತ್ತೆ ಅಡುಗೆ ಮಾಡೋಕ್ಕೆ ಬೇಜಾರಂತ ಆಚೆ ಹೋಗೋಣ ಅಂದ್ಕೊಂಡ್ವಿ. ಯಾಕೆಂದರೆ ತುಂಬ ದಿನ ಆಗೋಗಿತ್ತು ಆಚೆ ಎಲ್ಲಾರು ಹೋಗಿ ತಿನ್ಕೊಂಡು ಬಂದು ಅಂತ. ಹತ್ತಿರ ನಮಗೆ ಇರೋದು 1947 ಹೋಟೆಲ್ ಇರೋದು. ಆ್ಯಂಡ್ ಪ್ಯೂರ್ ವೆಜಿಟೇರಿಯನ್ನೇ ಅದು, ಯಾಕೆಂದರೆ ನಾವು ತಿನ್ನೋದು ಬರೀ ವೆಜ್ ಮಾತ್ರನೇ. ಆ್ಯಂಡ್ ಮಳೆನೂ ಬರ್ತಿತ್ತಲ್ಲ, ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀನಿ. ಸೊ ಈಗ ಹೋಗ್ಬಿಟ್ಟು ಟೈಮ್ ಆಗಲೇ 8:45. ಸ್ಕರ್ಟ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಅಂತ. ಸೊ ಯಾವ ಥರ ಇದೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೇನೆ. ನಾನು ವೇರ್ ಮಾಡಿರೋದು ಈ ಥರ ಲಾಂಗ್ ಸ್ಕರ್ಟ್, ಮೇಲೆ ಒಂದು ವೈಟ್ ಕಲರ್ ಟಾಪ್ನ ಮ್ಯಾಚ್ ಮಾಡಿದ್ದೀನಿ. ಇಲ್ಲ ನೀವು ಬೇರೆ ಬ್ಲ್ಯಾಕ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕಾಟನ್ ಸ್ಕರ್ಟ್ಸ್ಗಳು, ಈ ಥರ ಸ್ಕರ್ಟ್ಗಳು ಬೇಕು ಅಂದರೆ ನೀವು ಆರ್ತಾ ಸ್ಟುಡಿಯೋಸ್ಗೆ ಹೋಗಿ ಕೂಡ ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ನಾವು ಯಾವುದೇ ಒಂದು ಹೋಟ್ಲಿಗೆ ಹೋಗಬೇಕಾದ್ರೆ ಅಥವಾ ಆಚೆ ಹೋಗಬೇಕಾದ್ರೆ ನೀರನ್ನ ತೊಗೊಂಡೋಗೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಏಕೆಂದರೆ ಅನ್ನೆಸೆಸರಿ ಅಲ್ಲಿ ಬಾಟಲ್ಸ್ಗಳು ತೊಗೊಂಡು ಪ್ಲಾಸ್ಟಿಕ್ನ ಮತ್ತೆ ಡಂಪ್ ಮಾಡೋ ಬದಲು ನಮ್ಮ ಮನೆಯಲ್ಲೇ ಇರುವಂಥ ಅದರ ಒಂದು ಬಾಟ್ಲಲ್ಲಿ ನೀರು ತೊಗೊಂಡೋಗೋದು ಒಳ್ಳೆಯದು ಅಂತ. ನಾವು ಯೂಶ್ವಲಿ ಎಲ್ಲೇ ಹೋದರೂ ನೀರನ್ನ ಕ್ಯಾರಿ ಮಾಡ್ತೀವಿ. ತುಂಬ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ರಾತ್ರಿ ಆಲ್ಮೋಸ್ಟ್ 9 ಗಂಟೆ ಆಗೋಗಿತ್ತು. ಸೊ ಹಾಗಾಗಿ ಮೇಕಪ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ನಿಮ್ಗಳಿಗೆ ಹೇಳ್ದಂಗೆ ನಾವು ಹೋಗಿದ್ದು 1947 RR ನಗರ್ನಲ್ಲಿ ಇರೋವಂಥ ಒಂದು ರೆಸ್ಟೋರೆಂಟ್ಗೆ. ಈ ರೆಸ್ಟೋರೆಂಟ್ ಆ್ಯಕ್ಚುಲಿ ನಮಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ವೈಸ್. ಏಕೆಂದರೆ ನಾರ್ಮಲಾಗಿ ಡೀಸೆಂಟಾಗಿ ಫುಡ್ ಇರುತ್ತೆ. ಏಕೆಂದರೆ ಟೇಸ್ಟ್ ಅಡ್ಜಸ್ಟ್ ಆಗಿರೋದ್ರಿಂದ ತುಂಬ ಸ್ಪೈಸಿ ಆಗಲಿ ಅಥವಾ ಏನೋ ಚೆನ್ನಾಗಿರಲ್ಲ ಅನ್ನೋಂಗಾಗಲಿ ಇರಲ್ಲ. ಸೊ ನೀವುಗಳು ಹೋಪ್ ಎಲ್ಲರೂ 1947 ಹೋಗಿ ಟೇಸ್ಟ್ ಮಾಡೇ ಇರ್ತೀರಾ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಿಮ್ಗಳಿಗೆ ಮೆನು ತೋರಿಸ್ತಾ ಇರೋದು ಬಫೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. 550 ರೂಪೀಸ್ ಆಯಿತು ಒಂದು ಬಫೆಗೆ, ಅಂದರೆ ಒಬ್ರಿಗೆ 550 ರೂಪೀಸ್. ಮೆನು ಆ್ಯಕ್ಚುಲಿ ಚೆನ್ನಾಗಿತ್ತು. ನಿಮಗೂ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ. ಸಲಾಡ್ಗಳಾಗಿರ್ಬೋದು ಆ್ಯಂಡ್ ರೋಟಿ, ಕುಲ್ಚಾ, ನಾನ್, ಇದ್ರ ಜೊತೆ ಬಾಡಿಸ್ಕೊಳ್ಳೋಕ್ಕೆ ಸೈಡ್ಗಳು, ಕರಿಗಳು ಎಲ್ಲ ಪನ್ನೀರ್ದೆಲ್ಲ ತುಂಬಾ ಬ್ಯೂಟಿಫುಲ್ಲಾಗೂ ಇತ್ತು, ಟೇಸ್ಟಿಯಾಗಿತ್ತು. ಹಾಗೆ ಸ್ಟಾರ್ಟರ್ಸ್ಗೆ ಅಂತ ಆಲೂಗಡ್ಡೆದು ಒಂದು ಮಾಡಿದರು, ಮತ್ತು ಬೇಬಿ ಕಾರ್ನ್, ಇದ್ರ ಜೊತೆ ಪನ್ನೀರ್ ಟಿಕ್ಕಾನೂ ಇತ್ತು. ಸೊ ಇದೆಲ್ಲ ತಿನ್ಕೊಂಡು ನಾವು ಎಂಜಾಯ್ ಮಾಡಿಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.